ಇತ್ತೀಚೆಗೆ ಕನ್ನಡದಲ್ಲಿ ರಿಲೀಸ್ ಆದ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಿರೋ ಸಿನಿಮಾ ಅಂದರೆ ಅದು ಸುಲೋಚನಾ ಫ್ರಮ್ ಸೋಮೇಶ್ವರ. ಈ ವಾರ ಸುಮಾರು ಸಿನಿಮಾಗಳು ರಿಲೀಸ್ ಆಯಿತು, ಆದರೆ ಅತಿ ಹೆಚ್ಚು ಸದ್ದು ಮಾಡ್ತಾ ಇರೋದು ಈ ಸಿನಿಮಾನೇ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಯಾವುದೇ ದೊಡ್ಡ ಸ್ಟಾರ್ ಕಾಸ್ಟ್ ಇಲ್ಲ ಅಥವಾ ಇದಕ್ಕೆ ಯಾವುದೇ ದೊಡ್ಡ ಪ್ರಮೋಷನ್ ಮಾಡಲಿಲ್ಲ. ಬರೀ ಜನರೇ ಬಾಯಿ ಮಾತಿನಿಂದನೇ, ವರ್ಡ್ ಆಫ್ ಮೌತಿಂದ ಈ ಸಿನಿಮಾ ಇವತ್ತು ಎಲ್ಲ ಶೋಗಳು ಹೌಸ್ಫುಲ್ಲಾಗಿ ಹೋಗ್ತಾ ಇದೆ. ಸೀಟ್ ಸಿಗ್ತಾ ಇಲ್ಲ. ತುಂಬ ಸಂತೋಷ ಆಗುತ್ತೆ, ನಮ್ಮ ಕನ್ನಡ ಸಿನಿಮಾ ಅಂತ ಈ ರೀತಿ ಬುಕ್ಕಿಂಗ್ ಆಗ್ತಾ ಇದೆ, ಅದರ ರೆಕಾರ್ಡ್ಸ್ ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗ್ತಾ ಇದೆ. ಇನ್ನು ಸಿನಿಮಾದ ವಿಚಾರಕ್ಕೆ ಬಂದರೆ, ಸಿನಿಮಾ ಸ್ಟಾರ್ಟಿಂದ ಹಿಡಿದು ಕೊನೆವರೆಗೂ ಎಲ್ಲೂ ನಿಮಗೆ ಬೋರ್ ಅಂತ ಅನಿಸೋದಿಲ್ಲ, ಅಥವಾ ಈ ಸೀನ್ ಯಾಕಪ್ಪ ಇಷ್ಟೊತ್ತು ಎಳಿತಾ ಇದ್ದಾರೆ, ಅಥವಾ ಈ ಸೀನ್ ಯಾಕಪ್ಪ ಬಂತು ಅಂತ ಅನ್ನೋ ಥರ ಒಂದು ಸೀನ್ ಕೂಡ ನನಗಂತೂ ಅನಿಸ್ಲಿಲ್ಲ. ಸಿನಿಮಾ ಶುರುವಾದಾಗಿಂದ ಹಿಡಿದು ಕೊನೆವರೆಗೂ, ಈವನ್ ಆಡಿಯನ್ಸ್ ಕೂಡ ಅಷ್ಟೇ, ಎಲ್ಲಿ ಕೂಡ ಅವರಿಗೆ ಬೋರ್ ಆಗ್ತಿದೆ, ಯಾರೋ ಒಬ್ಬರು ಮೊಬೈಲ್ ನೋಡ್ತಾ ಇದ್ದಾರೆ, ಆ ರೀತಿ ಎಲ್ಲೂ ನಾನಂತೂ ನೋಡಲಿಲ್ಲ. ಎಲ್ಲರೂ ಎಲ್ಲರೂ ಈ ಮೂವಿ ಜೊತೆ ಎಂಗೇಜ್ ಆಗಿದ್ದರು ಕೊನೆವರೆಗೂ. ಅಂದರೆ ಕ್ಯಾರೆಕ್ಟರ್ಗಳು ಕೂಡ ಹಾಗೆ. ಒಂದು ಹಳ್ಳಿಯಲ್ಲಿ ಹೇಗಿರುತ್ತೆ, ಒಂದು ಅಂಗಡಿ ಇರ್ಬೋದು, ಆ ಅಂಗಡಿ ಸುತ್ತ ಸೇರಿರೋ ಜನರು, ಅಲ್ಲಿ ಯುವಕರ ಒಂದು ಗುಂಪು, ಅಥವಾ ಇಡೀ ಊರಿನ ಚರ್ಚೆ ಆಗೋ ಆ ಅಂಗಡಿ ಮುಂದೆನೇ ಕೂತ್ಕೊಂಡು ಇಡೀ ಊರಿನ ಬಗ್ಗೆ ಚರ್ಚೆ ಮಾಡೋದು, ಇದು ನಾರ್ಮಲ್ ಆಗಿ ನಮ್ಮ ಹಳ್ಳಿ ಕಡೆ ನಡೀತಾ ಇರುತ್ತೆ. ಒಂದು ಅಂಗಡಿ ಮುಂದೆ ಬಂದು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಮಾತಾಡೋದು, ಅಥವಾ ಒಂದು ಫಂಕ್ಷನ್ ನಡೆದಾಗ ಆ ಫಂಕ್ಷನಲ್ಲಿ ಯಾವ ರೀತಿ ನಾವು ಆ್ಯಕ್ಟಿಂಗ್ ಮಾಡ್ತೇವೆ, ಯಾವ ರೀತಿ ಬಿಹೇವ್ ಮಾಡುತ್ತೆ, ಅದೆಲ್ಲವನ್ನು ಈ ಸಿನಿಮಾದಲ್ಲಿ ತುಂಬ ಡೀಟೇಲ್ ಆಗಿ ತೋರಿಸಿದ್ದಾರೆ. ಎಲ್ಲಿ ತನಕ ಅಂದರೆ, ಒಬ್ಬನ ಶರ್ಟಿಗೆ ಒಂದು ಸಾಂಬಾರು ಕಲೆ ಆದಾಗ ಅವರು ಅದನ್ನೇ ಒರೆಸ್ಕೊಳ್ತಾ ಇರೋದು, ಇದನ್ನೆಲ್ಲ ಹೇಗೆ ಅವರು ಇಮ್ಯಾಜಿನ್ ಮಾಡ್ಕೊಂಡು ಹೋದ್ದು. ಪ್ರತಿ ಸಲ ನಾವು ಫಂಕ್ಷನ್ ಹೋದಾಗ ನಾವು ನೋಡ್ತೇವೆ, ಯಾರಾದರೂ ಒಬ್ಬನ ಅಂಗಿಗೆ ಈ ಥರ ತಾಗಿ ಅವ್ನು ಒರೆಸ್ಕೊಳ್ತಾ ಇರೋದು, ಇದನ್ನೆಲ್ಲ ನಾವು ನೋಡಿರ್ತೇವೆ. ನಂಗೆ ರಪ್ಪ ಒಂದ್ಸಲ ಅದು ನೆನಪಾಯಿತು, ಎಷ್ಟು ಡೀಟೇಲ್ ಹಂಗಾಗಿ ಮಾಡಿದಾರಲ್ಲ ಅಂತ. ಅಷ್ಟೇ ಅಲ್ಲದೆ ಈ ಸಿನಿಮಾದ ಕ್ಯಾರೆಕ್ಟರ್ಗಳಿರ್ಬೋದು, ಅದು ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ನಿಮಗೆ ಕೊನೆವರೆಗೂ ನಿಮಗೆ ನೆನಪಿರುತ್ತೆ ಈ ಸಿನಿಮಾದ. ಅದು ವಯಸ್ಸಾದ ಮುದುಕಿಯರಿರ್ಬೋದು, ಅಥವಾ ಮಕ್ಕಳಿರ್ಬೋದು, ಅಥವಾ ಊರಿನ ಗಂಡಸರಿರ್ಬೋದು, ಅವರೆಲ್ಲರ ಆ್ಯಕ್ಟಿಂಗ್ ಇರ್ಬೋದು, ಅಥವಾ ಇದನ್ನೆಲ್ಲೋ ನಾವು ನೋಡಿದ್ದೇವೆ, ನಮ್ಮ ಹಳ್ಳಿಯಲ್ಲೂ ಎಲ್ಲೋ ನಡೀತಾ ಇದೆ ಈ ರೀತಿ ಸಂಭಾಷಣೆಗಳು ನಮ್ಮ ಹಳ್ಳಿಯಲ್ಲೂ ನಡೀತಾ ಇರುತ್ತದೆ, ಆ ರೀತಿ ನಿಮಗೆ ಅನಿಸ್ಬೋದು. ಅದೇ ರೀತಿ ಕತೆ ಬಂದರೆ ಒಂದು ಸಿಂಪಲ್ ಆಗಿರೋ ಸ್ಟೋರಿ, ಒಬ್ಬ ಹುಡುಗ, ಅವನಿಗೊಂದು ಲವ್ ಸ್ಟೋರಿ, ಅದೇ ರೀತಿ ಮುಂದುವರಿಯುತ್ತೆ. ಅದರಲ್ಲಿ ಒಂದು ಹಾರರ್ ಸ್ಟೋರಿನ ಮಿಕ್ಸ್ ಮಾಡಿದ್ದಾರೆ. ಅದು ಯಾಕೆ ಬಂತು, ಅಥವಾ ಅದು ಯಾವ ರೀತಿ ಎಂಡ್ ಆಯಿತು, ಅದಕ್ಕೆ ಕಾರಣ ಏನು, ಅದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಒಬ್ಬ 19 ವರ್ಷದ ಹುಡುಗ ಅಂತ ಹೇಳ್ತಾರೆ, ಆದರೆ ಆ ಹುಡುಗ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾನೆ. ಎಲ್ಲೂ ನಿಮಗೆ ಒಬ್ಬ ಕಿವಿ ನೋವಾಗ್ತಾ ಇದೆ ಅನ್ನೋ ಥರ ಸೌಂಡ್ ಇಲ್ಲ, ಎಲ್ಲೂ ಆ ರೀತಿ BGM ಇಲ್ಲ, ಯಾವ ಸೀನ್ಗೆ ಯಾವ ರೀತಿ ಮ್ಯೂಸಿಕ್ ಬೇಕೋ ಅಷ್ಟೇ ಹಾಕಿದ್ದಾರೆ. ಆ್ಯಂಡ್ ಈವನ್ ಸಾಂಗ್ಸ್ ಕೂಡ ಎಲ್ಲೂ ನಂಗೆ ಬೋರ್ ಅಂತ ಅನ್ನಿಸ್ಲಿಲ್ಲ. ಓಕೆ, ಬಟ್ ಚೆನ್ನಾಗಿತ್ತು, ಎಲ್ಲೋ ನಿಮ್ಗೆ ಬೋರ್ ಅಂತ ಅನಿಸೋದಿಲ್ಲ. ಅದೇ ರೀತಿ ಸಂಭಾಷಣೆ ಕೂಡ ಅಷ್ಟೇ, ಒಂದು ಮಂಗಳೂರು ಕಡೆಯ ಸಂಭಾಷಣೆ, ಮಂಗಳೂರು ಭಾಷೆ, ನಿಮಗೆಲ್ಲೂ ಬೋರ್ ಅಂತ ಅನಿಸೋದಿಲ್ಲ. ಎಲ್ಲರೂ ಚೆನ್ನಾಗಿ ಡೈಲಾಗ್ಗಳನ್ನು ಬರೆದಿದ್ದಾರೆ, ಅದರ ಕ್ಯಾರೆಕ್ಟರ್ಗೆ ತಕ್ಕಾಗಿ ಅದು ಹೋಗುತ್ತೆ. ಇನ್ನು ಈ ಸಿನಿಮಾದಲ್ಲಿ ಬರುವ ಸಾಂಗ್ಗಳು ನನಗೆ ಏನು ಬೋರ್ ಅಂತ ಅನ್ನಿಸ್ಲಿಲ್ಲ. ಓಕೆ, ನಾವು ನೋಡುವಾಗ ಈ ಸಾಂಗ್ ಯಾವಾಗ ಮುಗಿಯುತ್ತಪ್ಪ ಅನ್ನೋ ಥರ ಏನಿರಲಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಈ ಸಿನಿಮಾ ಪೂರ್ತಿ ಫ್ಯಾಮಿಲಿ ಜೊತೆ ನೋಡುವಂಥ ಸಿನಿಮಾ ಇದು. ನೀವು ಪೂರ್ತಿ ಫ್ಯಾಮಿಲಿ ಜೊತೆ ನೋಡಿ ಇಷ್ಟವಾಗಿ ಯಾವುದಾದ್ರು ಸಿನಿಮಾ ಲಾಂಗ್ ಬ್ಯಾಕ್ ನೀವು ಯಾವುದೇ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡಿಲ್ಲ ಅಂದರೆ ಈ ಸಿನಿಮಾ ಖಂಡಿತ ನೋಡಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ಎಲ್ಲೂ ಕೂಡ ವಲ್ಗರ್ ಆಗಲಿ, ಏನಾದರೂ ಈ ಸೀನ್ ಯಾಕಪ್ಪ ಅಂತ ಅನ್ನೋ ಥರ ಎಲ್ಲೂ ಇಲ್ಲ. ಪೂರ್ತಿ ಸಿನಿಮಾನ ನೀವು ಫ್ಯಾಮಿಲಿ ಜೊತೆ ನೋಡ್ಬೋದು.